ದಶಕಗಳಿಂದ ಕನ್ನಡ ಕಿರುತೆರೆಯಲ್ಲಿ ತಮ್ಮದೇ ಆದಂತ ಛಾಪು ಮೂಡಿಸಿದಂತ ನಟ, ನಿರ್ದೇಶಕ ಹಾಗೇನೇ ಈಗ ಶ್ರೀಗೌರಿ ಮೂಲಕ ನಮ್ಮನ್ನೆಲ್ಲ ರಂಜಿಸ್ತಕ್ಕಂತ ನಟರಾದ ಸುನೀಲ್ ಪುರಾಣಿಕ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ಅನುಬಂಧ ಅಂದ ತಕ್ಷಣ ನಿಮ್ಗೆ ನೆನಪಾಗೋದೇನು? ಅನುಬಂಧ ಅಂದ್ರೆ ಇದೊಂದು ಫೆಸ್ಟಿವಲ್. ನಾವು ಹೇಗೆ ಯುಗಾದಿ, ದಸರಾ ಮತ್ತೆ ಸಂಕ್ರಮಣ, ಏನು ಸಂಕ್ರಾಂತಿ, ಈ ಥರದ್ದೆಲ್ಲ ಏನು ಉತ್ಸವಗಳನ್ನ ನಮ್ಮ ಆಚರಣೆಯಲ್ಲಿ ನಾವು ಬಂದಿವೆ, ಹಾಗೆ ವರ್ಷಕ್ಕೊಮ್ಮೆ ಇದೊಂದು ಅನುಬಂಧ, ಇದೊಂದು ಉತ್ಸವ, ಇದೊಂದು ಫೆಸ್ಟಿವಲ್, ಇದೊಂದು ನಾವು 4 ಸಂತೋಷದ ಕ್ಷಣಗಳನ್ನ ನಮ್ಮ ಇಷ್ಟು ವರ್ಷದ ಇಷ್ಟು ದಶಕಗಳ ಪಯಣದಲ್ಲಿ ನಾವು ಯಾರ್ಯಾರನ್ನ ಭೇಟಿಯಾಗಿರ್ತೀವಿ ಅವ್ರ ಜೊತೆ ಹಂಚ್ಕೊಳ್ಳೋಂಥ ಸುಂದರವಾದ ಕ್ಷಣ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಈಗ ಶ್ರೀಗೌರಿಗೆ ಬರೋದಾದ್ರೆ, ಶ್ರೀಗೌರಿಯಲ್ಲಿ ನಿಮ್ಮ ಪಾತ್ರ ಒಂಥರ ತಂದೆ ಕ್ಯಾರೆಕ್ಟರ್ ಜವಾಬ್ದಾರಿಯುತವಾಗಿದೆ, ಜೊತೆಗೇನೆ ಒಂದು ತಂದೆ ತಾಯಿಯ ಜವಾಬ್ದಾರಿ, ಊರಿನ ಒಂದು ಜವಾಬ್ದಾರಿಯ ನಡುವೆ ಮಗಳ ಮೇಲಿನ ಅಕ್ಕರೆ ಪ್ರೀತಿನ ಏನೋ ಒಂಥರ ಮರಿತಾ ಇದ್ದಾರಾ ಅಂತ ಅನ್ನೋ ತರ. ಸೊ ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ, ರಘುರಾಮ್ ಹೆಗಡೆ ನನ್ನ ಜೀವನದಲ್ಲಿ ಒಂದು ವಿಶೇಷವಾದ ಪಾತ್ರ. ಅಂದ್ರೆ ಪ್ರತಿಯೊಂದು ಪಾತ್ರಗಳು ಸಾಕಷ್ಟು ಸಂಭಾಷಣೆ ಹೇಳುತ್ತೆ, ಅಭಿಪ್ರಾಯನ ವ್ಯಕ್ತಪಡಿಸುತ್ತೆ, ಒಬ್ರಿಗೊಬ್ರಿಗೆ ಮಾತುಕತೆ ಮುಖಾಂತರ ಎಷ್ಟೋ ಒಂದು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಈ ಪಾತ್ರ ವಿಶೇಷವಾದದ್ದು ಏನು ಅಂದ್ರೆ ತುಂಬಾ ಘನತೆ ಮತ್ತೆ ಗಾಂಭೀರ್ಯ, ಇವೆರಡನ್ನೂ ಕೂಡಿದಂತ ಪಾತ್ರ. ಹೆಚ್ಚು ಮಾತನಾಡಲ್ಲ, ಬರೀ ಕಣ್ಣು ಮತ್ತೆ ಆ ಎಕ್ಸ್ಪ್ರೆಷನ್ಸ್ ಅಲ್ಲೇ, ಅವನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವನು ಎಲ್ಲ ಹೇಳೋಂತ ಒಂದು ಪಾತ್ರ. ಈ ಪಾತ್ರನ ನೀವೇ ಮಾಡಬೇಕು ಅಂತ ಚಾನಲ್ನವರು, ನಮ್ಮ JD ಅವರು ಫೋನ್ ಮಾಡಿದ್ರು, ಮತ್ತೆ ನಾನು ಅವರ ಡಿಸ್ಕಸ್ ಮಾಡಿದೆ, ನನ್ನ ಪ್ರೊಡ್ಯೂಸರ್ ಜಗನ್ ಅವ್ರು ಹೇಳಿದಾಗ ನಂಗೆ ತುಂಬಾ ವಿಶೇಷ ಅನಿಸ್ತು. ಯಾಕಂದ್ರೆ ಸುಮಾರು 4 ವರ್ಷದಿಂದ ನಾನು ಕಿರುತೆರೆಗೆ ಗ್ಯಾಪ್ ಆಗಿತ್ತು, ಕಲಾವಿದನಾಗಿ ಆಕ್ಟ್ ಮಾಡೋದಾಗ್ಲಿ ಅಥವಾ ನಿರ್ದೇಶನ ಮಾಡೋದಾಗ್ಲಿ. ಒಂದು ಸುಮಾರು ಫಿಲ್ಮ್ಸ್ ಒಪ್ಕೊಂಡಿದ್ದೆ, ಮತ್ತೆ ಅಕಾಡೆಮಿಯ ಅಧ್ಯಕ್ಷನಾಗಿದ್ದರಿಂದ ನಾನು ಸ್ವಲ್ಪ ಅಂದ್ರೆ 2 ಜವಾಬ್ದಾರಿ ನಿಭಾಯಿಸೋದು ಬೇಡ ಅಂತ ಬಿಟ್ಟಿದ್ದೆ. ಸೊ ಅದು ಮುಗಿದ ತಕ್ಷಣನೇ ಒಂದು ಮಾಡಿದಂಥ ಪಾತ್ರ ಈ ರಘುರಾಮ್ ಹೆಗಡೆ. ಆಮೇಲೆ ನನ್ನ ಜೀವನಕ್ಕೆ ಸ್ವಲ್ಪ ಹತ್ತಿರವಾದಂತ, ಯಾಕಂದ್ರೆ ನನಗೆ 2 ಗಂಡು ಮಕ್ಕಳು, ಹೆಣ್ಮಗು ಇರಲಿಲ್ಲ, ಅದೊಂದು ಕೊರಗಿತ್ತು. ಸೊ ಆ ಅಮೂಲ್ಯ, ನಮ್ಮ ಶ್ರೀಗೌರಿ ಬಹಳ ಅದ್ಭುತ ನಟಿ, ಅದ್ಭುತ ಕಲಾವಿದೆ, ಮತ್ತೆ ನನ್ನ ಎಂಟೈರ್ ಟೀಮ್ ಎಲ್ಲ ಪ್ರತಿಭಾವಂತರ ಒಂದು ತಂಡ. ಸೊ ಆ ಒಂದು ಬಾಂಧವ್ಯ ಇದೆ ನೋಡಿ. ಅಂದ್ರೆ ಎಷ್ಟೋ ಸಲ ನಾನು ಅವಳಿಗೆ, ನನ್ನ ಅಪ್ಪನಾಗಿ ಅವಳಿಗೆ ಏನೋ ಎಮೋಷನ್ಸ್ ಹೇಳ್ಕೊಳಕ್ ಹೋದ್ರೆ ಅವಳು ಎಲ್ಲಿ ನೊಂದ್ಕೋತಾಳ ಅಂದ್ಕೊಳ್ಳೋ ಅಂಥದ್ದು, ಒಂದು ತಡ್ಕೊಳ್ಳೋ ಅಂಥದ್ದು, ಜೊತೆಗೆ ಹೇಳ್ಬಿಟ್ರೆ ಮುಂದೆ ಏನ್ ಅನಾಹುತ ಆಗತ್ತೋ ಏನು ಅಂತ. ಅವಳ ಜೀವನನ ಅವಳು ಸುಂದರವಾಗಿರ್ಬೇಕು, ಅವಳು ಚೆನ್ನಾಗಿರ್ಬೇಕು ಅಂತ ಯಾವುದೇ ತಂದೆ ತಾಯಿ ಆಗ್ಲಿ, ಅವ್ರ ಮಕ್ಕಳು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಅದರಲ್ಲೂ ತಾಯಿ ಇಲ್ಲದ ತಬ್ಬಲಿ ಒಂದು ಶ್ರೀಗೌರಿ. ಮೊದಲಿಂದಲೂ ಆ ತಾಯಿ ಪ್ರೀತಿ ಸಿಕ್ಕಿಲ್ಲ. ನಾನೇ ಅಪ್ಪನಾಗಿ ತಾಯಿಯ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿ ಅವಳ ಪ್ರತಿಯೊಂದು ಬೇಕು ಬೇಡಗಳನ್ನ ತೀರಿಸುವಂತದ್ದು ಅಪಾರವಾದ ಒಂದು ಪ್ರೀತಿ, ಅಕ್ಕರೆ, ಆ ಮಮತೆ ಅದನ್ನು ಕೊಟ್ಟು ಬೆಳೆಸಿದೀನಿ. ಅವಳು ಎಲ್ಲೋ ಯಾರನ್ನೋ ಮದುವೆ ಆಗಿ ಹೆಂಗ್ ಸುಖವಾಗಿರ್ತಾಳೆ ಅನ್ನೋದೊಂದು ಇರತ್ತೆ. ಇದ್ರ ಜೊತೆಗೆ ನನ್ನ ಪಾತ್ರದ ಇನ್ನೊಂದು ವಿಶೇಷತೆ, ನನ್ನ ನಿಜ ಜೀವನಕ್ಕೆ ಹತ್ತಿರವಾಗಿರೋದು ಏನು ಅಂತಂದ್ರೆ, ನನ್ನ ಅಪಾರ ದೈವಿ ಭಕ್ತ. ತಾಯಿ ಪಾರ್ವತಿ, ಚಾಮುಂಡೇಶ್ವರಿ, ದುರ್ಗೆ, ನನ್ನ ಆಚರಣೆಗಳು. ನನಗೆ ಈ ಪಾತ್ರದಲ್ಲಿ ಆ ರಘುರಾಮ್ ಹೆಗಡೆ ಅನ್ನೋನು ಆ ದೈವದ ಮುಂದೆ ಹೋಗಿ ಮಾತನಾಡೋದು ಸೀನ್ ಇದೆಯಲ್ಲ, ಅದು ತುಂಬಾ ನಾನು ಎಮೋಷನ್ ಆಗೋಗ್ಬಿಡ್ತೀನಿ, ತುಂಬಾ ಎಮೋಷನ್ ಕನೆಕ್ಟ್ ಆಗುತ್ತೆ. ಅಂದ್ರೆ ಆ ಕಲ್ಲು ಮುಂದೆ ದೈವ ಅಲ್ಲಿ ಆವಾಹನೆ ಮಾಡಿ ನಾನು ಮಾತನಾಡೋದು, ಅದು ತುಂಬಾ ಹತ್ತಿರ ಅಂತ. ಆ ದೈವ ನಿನ್ಗೆ ನಿನ್ನ ಅಳಿಯನಾಗಿ ಯೋಗ್ಯತೆ ಇರೋನು, ನಿನ್ನ ಶ್ರೀಗೌರಿ ನಿನ್ನ ಮಗಳಿಗೆ ಅರ್ಹವಾದ ಒಬ್ಬ ವ್ಯಕ್ತಿ ಅಂದ್ರೆ ಅಪ್ಪು ಅಂತ ಹೇಳಿರ್ಬೇಕಾದ್ರೆ, ನಾನು ಇನ್ಯಾವ ಗಂಡನ್ನ ನೋಡಿ ಅವಳಿಗೆ ಮದುವೆ ಮಾಡಬೇಕು, ಸೊ ಇವನ್ನ ಪಡಿಬೇಕು ಅಂದ್ರೆ ನಾನು ಕೆಲವು ಕಟ್ಟುಪಾಡುಗಳಿಂದ ಹೊರಗೆ ಬಂದು ನಾನು ಅದನ್ನ ಮಾಡ್ಬೇಕು. ಸೊ ಈ ರೀತಿ ಯೋಚನೆ ಮಾಡಿದಾಗ ಕೆಲವು ಒಂದು ಕಠಿಣವಾದ ಹೆಜ್ಜೆಗಳನ್ನ ಇಡಬೇಕಾದಂತಹದ್ದು. ಈ ಥರದಷ್ಟು ಹೆಚ್ಚು ಮಾತಿಲ್ಲದೆ ಬೇರೆ ಬೇರೆ ಪಾತ್ರಗಳ ಜೊತೆಗೆ ಸಂವಹನೆ ಮಾಡಿ ನಾನು ಗೆಲ್ಲಬೇಕು ಅಂದ್ರೆ ಅದು ಸವಾಲಿನ ಕೆಲಸ. ಸೊ ಒಬ್ಬ ಕಲಾವಿದನಿಗೆ ಆ ಥರ ಸವಾಲುಗಳು ಇದ್ದಾಗಲೇ ಅವನ ಪರ್ಫಾರ್ಮೆನ್ಸ್ 4 ಜನಕ್ಕೆ ಈಗ ಯಾರು ಎಲ್ಲರೂ ಮೆಚ್ಚಿದ್ದಾರೆ, ನಿಮ್ಮ ಅಕ್ಕರೆ, ನೀವು ಅವಳ ಒಂದು ಪಾಸಿಟಿವ್ನೆಸ್, ಇದೆಲ್ಲ ಅದೇ ಕಾರಣ. ಸೊ ಈ ತರದ ಒಂದು ಸುಂದರವಾದ ಪಾತ್ರ ಕೊಟ್ಟದಕ್ಕೆ ಮೊದಲನೇದಾಗಿ ಕಲರ್ಸ್ ಚಾನಲ್ ಅವರಿಗೆ, ನನ್ನ ನಿರ್ಮಾಪಕರಾದಂತ ಜಗನ್ ಅವರಿಗೆ, ವಿಶೇಷವಾಗಿ JD ಅವರಿಗೆ
ಹ್ಮ್ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದರಲ್ಲೂ ರೈಟರ್ ಅಂದ್ರೆ ಒಂದೊಂದು ಪಾತ್ರಗಳ ಹೆಣಿದಿದಾರಲ್ಲ, ಹೀಗೆ ಇರಬೇಕು, ಅವ್ರ ಅಟೈರ್ ಹೀಗೆ ಇರಬೇಕು, ಅವ್ರ ವೇಷಭೂಷಣಗಳು, ಅದು ಪ್ರತಿಯೊಂದು ಕಾಳಜಿ ತಗೊಂಡು ಈ ಒಂದು ಪಾತ್ರನ ನಿರ್ವಹಣೆ ಮಾಡಿದ್ದಾರೆ. ಅದನ್ನ ನಿರ್ವಹಿಸಿದ್ದೀನಿ. ಸೊ ಅದು ನನಗೆ ಸಂತೋಷ ಇದೆ. So ಈ ತರದ ವಿಶೇಷ ಪಾತ್ರ ಅಭಿನಯಿಸೋದೇ ಒಬ್ಬ ಕಲಾವಿದನಿಗೆ ಸವಾಲಿನ ಕೆಲಸ. ಓಕೆ ಸರ್, ಮಂಗಳೂರಲ್ಲೆಲ್ಲ ಶೂಟಿಂಗು, ಮಂಗಳೂರು ಕುಂದಾಪುರದಲ್ಲಿ ಶೂಟಿಂಗು, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಇವಾಗ್ಲೂ ಅಲ್ಲೇ ಶೂಟ್ ಆಗ್ತಾ ಇದೆಯಾ ಇಲ್ಲ ಬೆಂಗಳೂರು ಶಿಫ್ಟ್ ಆಗಿದೆಯಾ? ಕೆಲವೊಂದು ಮಿಕ್ಸ್ ಮಾಡ್ತಿದ್ದಾರೆ. ಯಾಕಂದ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ಅಥವಾ ಒಂದು ಸಮಯದ ಅಭಾವದಿಂದ ನಾವು ಕುಂದಾಪುರ ಮತ್ತು ಮಂಗಳೂರಿಗೆ ಹೋಗಿ ಶೂಟ್ ಮಾಡಿ ಅದನ್ನ ಇಲ್ಲಿ ತಂದು ಎಡಿಟ್ ಮಾಡಿ ಚಾನಲ್ ಟೆಲಿಕಾಸ್ಟಿಗೆ ಹೋಗೋದು ಅಂದ್ರೆ ಪ್ರಾಕ್ಟಿಕಲಿ ಇಟ್ಸ್ ಇಂಪಾಸಿಬಲ್. ಬಿಗಿನಿಂಗ್ ನಾವು ಅಲ್ಲೇ ಮಾಡಿದ್ವಿ. ಬಹಳ ಅದ್ಭುತವಾದ ಸುಂದರವಾದ ಕ್ಷಣಗಳನ್ನ ಸುಂದರವಾದ ತಾಣಗಳಲ್ಲಿ ನಾವು ಚಿತ್ರೀಕರಣ ಮಾಡಿದ್ದೀವಿ. ಅದು ಬಹಳ ವಿಶೇಷ. ಆಮೇಲೆ ಅಲ್ಲಿ ಜನ ಇದಾರಲ್ಲ, ನಿಮಗೆ ಗೊತ್ತು, ಮಂಗಳೂರು, ಉಡುಪಿ, ಎಂಟೈರ್ ದಕ್ಷಿಣ ಕನ್ನಡದ ಬೆಲ್ಟ್, ಅವರು ಕೊಡೋ ಪ್ರೀತಿ, ಅವ್ರು ನಮ್ಗೆ ಸಹಕರಿಸಿದ ರೀತಿ ಅದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದೊಂಥರ ಕ್ಷೇತ್ರಗಳು, ಶ್ರೀ ಕ್ಷೇತ್ರಗಳ ತವರೂರು. ಸೊ ಆ ತರದ ಒಂದು ಕ್ಷೇತ್ರದಲ್ಲಿ ನಾವು ಮಾಡಿದ್ದು ಇದು ಯಶಸ್ಸಿಗೆ ಅದೇ ಕಾರಣ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು ಅಲ್ಲಿ ಅನುಭವ. ಸರ್, ನಿಮ್ಗೆ ಹೆಣ್ಮಕ್ಳಿಲ್ಲ, ಸೊ ಮಗಳ ರೂಪದಲ್ಲಿ ಸೊಸೆ ಬಂದಿದ್ದಾಳೆ. ಸೊ ಸೊಸೆ ಜೊತೆಗಿನ ಬಾಂಡಿಂಗ್ ಹೇಗಿದೆ ರಿಯಲ್ ಲೈಫ್ ಅಲ್ಲಿ? ನಾನು ಧಾರವಾಡದವನು. ಹೌದು. ನನ್ನ ಮಗನಿಗೆ ಸೊಸೆ ಬಂದ್ರೆ ಧಾರವಾಡದವರು ಆ ಕಡೆದವ್ರು ಬರಬೇಕು, ನ್ಯಾಚುರಲ್ ಆಸೆ ಇತ್ತು. ಸೊ ನನ್ನ ಅದೃಷ್ಟಕ್ಕೆ ನಾನು ಮಾಡೋ ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್ ಸೀರಿಯಲ್ ಅಲ್ಲಿ ಇಬ್ರು ಆಕ್ಟ್ ಮಾಡ್ತಾ ಇದ್ರು, ನನ್ನ ಮಗ ಮತ್ತೆ ಅವಳು, ದೀಪಾ ಹಿರೇಮಠ ಅಂತ. ಅವಳು ತುಂಬಾ ಇಷ್ಟಪಟ್ಟು ಮದುವೆ ಆದ್ರು. ಅವಳು ಬಂದ ಮೇಲೆ ನನಗೆ ಆ ಮಗಳಿಲ್ಲದ ಕೊರತೆ ಏನಿತ್ತು ಅದು ನೀಗ್ತು ಅಂತ ಅನ್ಕೊಂಡೆ. ಯಾಕಂದ್ರೆ ಅವಳು ಒಂದೊಂದು ಕ್ಷಣಕ್ಕೆ 10 ಸಲ ಅಪ್ಪ ಅಂತಿರ್ತಾಳೆ. ಆಮೇಲೆ ನಾನು ಎಲ್ಲೇ ಹೋದ್ರು ಅಪ್ಪ ಊಟ ಮಾಡಿದ ಅಂತ ಕೇಳೋದು, ಮನೆಗೆ ಬಂದ್ರೆ ಯಾವಾಗ ಬರ್ತಿದ್ರಿ, ಮನೆಗೆ ಬರ್ತೀರಾ ಅಂತ ಕೇಳೋದು. ಅಂದ್ರೆ ನಿಮ್ಗೇನು ಕೂಡು ಕುಟುಂಬದ ಒಂದು ಬಾಂಧವ್ಯ ಆಗಿರ್ಬೋದು, ಅದು ಅವಳಲ್ಲಿ ಕಂಡೆ. ಸೊ ಅದು ಟೈಮಿಗೆ ಇದು ಶುರು ಆಯ್ತು. ಸೊ ಹೀಗಾಗಿ ಅದರಲ್ಲೂ ಅಮ್ಮನೂ ಅಷ್ಟೇ, ನಾನು ದೀಪಾನ್ ಬಗ್ಗೆ ಏನ್ ಹೇಳ್ತೀನಿ, ನಮ್ಮ ಅಮೂಲ್ಯ ಗೌಡನೂ ಅಷ್ಟೇ ಅದ್ಭುತವಾದ ಕಲಾವಿದೆ. ಆಮೇಲೆ ಅವಳ ಅಂದ್ರೆ ಬಾಂಧವ್ಯ ಏನಿದೆ, ಅವಳು ಜೀವನ ನೋಡೋ ರೀತಿ, ಆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಅಗಾಧವಾದ ಒಂದು ಪ್ರೌಢತೆ ಇದೆಯಲ್ಲ, ತುಂಬಾ ನಾನು ಎಷ್ಟೋ ಅವಳಿಂದ ಕಲಿಯೋ ತರ ಅನಿಸ್ತು. ಹೀಗಾಗಿ ನಮ್ಮಿಬ್ಬರ ಬಾಂಧವ್ಯನೂ ಅಷ್ಟೇ ಚೆನ್ನಾಗಿದೆ. ಒಬ್ರಿಗೊಬ್ರಿಗೆ ಆಸರೆಯಾಗಿ ಗೌರವ, ಪ್ರೀತಿ, ಒಟ್ಟಿನಲ್ಲಿ ತುಂಬಾ ಸಂತೋಷದ ಕ್ಷಣಗಳನ್ನ ನಾವು ಕಳೀತಾ ಇದ್ದೀರಾ. ಸರ್, ಫೈನಲಿ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಯಾವಾಗ ಮತ್ತೆ ನಿಮ್ಮನ್ನ ನೋಡೋದು ಅಂತ, ನಿರ್ದೇಶನ ಆಗಿರ್ಬೋದು ಅಥವಾ ನಟನೆ ಆಗಿರ್ಬೋದು? ನಾನು ಏನೇ ಮಾಡಿದ್ರು ಅಥವಾ ನನ್ನ ಮಗ, ನಮ್ಮ ಕುಟುಂಬದವ್ರು ಏನೇ ಮಾಡಿದ್ರು ಉತ್ತರ ಕರ್ನಾಟಕದಕ್ಕೆ ಯಾವುದೋ ಒಂದು ರೀತಿ ಸಂಬಂಧ ಇದೆ. ನನಗೆ ಇವತ್ತು ಹುಟ್ಟಿದ್ದು ಧಾರವಾಡ, ಉತ್ತರ ಕರ್ನಾಟಕದಲ್ಲಿ, ಇಲ್ಲಿ ಬೆಂಗಳೂರು, ಇಲ್ಲಿಯ ಜನ, ಮೈಸೂರು ಜನತೆ ಅಂದ್ರೆ ನಾನು ದಕ್ಷಿಣ, ಎಲ್ಲರೂ ನನಗೆ ಅನ್ನ ಹಾಕಿ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ. ಇಡೀ ಕರ್ನಾಟಕ ನಂದು. ಆದ್ರೆ ಎಲ್ಲೋ ಒಂದ್ ಕಡೆ ತವರಿನ ಒಂದು ಭಾವನೆ ಯಾರಿಗಾದ್ರೂ. ಸೊ ಆ ದೃಷ್ಟಿಯಲ್ಲಿ ನಾನು ಅಲ್ಲಿಯ ಜನಕ್ಕೆ, ಅಲ್ಲಿಯ ಒಂದು ಭಾಷೆ, ಸೊಗಡು, ಪರಂಪರೆ, ಅದಕ್ಕೇನಾದ್ರೂ ಒಂದು ಮಾಡಬೇಕು. ಯಾಕಂದ್ರೆ ಬಹಳ ಶ್ರೀಮಂತವಾದ ಸಂಸ್ಕೃತಿ, ಆ ರೀತಿ ಒಂದು ಮಾಡ್ಬೇಕು ಅನ್ನೋದು. ಹೀಗಾಗಿ ಪ್ರತಿ ಸಲನೂ ನಾನು ಮೂಡಲಮನೆಯಿಂದ ಆಗಿರ್ಬೋದು ಅಥವಾ ಹಿಂದೆ ಚಿರಸ್ಮರಣೆ ಆಗಿರ್ಬೋದು ಮಾಡ್ತಾನೆ ಬಂದಿದ್ದೀನಿ. ಸದ್ಯದಲ್ಲೇ ಇನ್ನು 1-2 ತಿಂಗಳಲ್ಲಿ ಒಂದು ಹೊಸ ಒಂದು ಧಾರಾವಾಹಿಯಲ್ಲಿ ನಾನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ, ಉತ್ತರ ಕರ್ನಾಟಕದ ಸೊಗಡು, ಪರಂಪರೆ, ಆ ಕಲೆಯನ್ನು ಬಿಂಬಿಸುವಂತ ಅದ್ಭುತವಾದ ಒಂದು ಧಾರಾವಾಹಿನ ಪ್ಲಾನ್ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಅದು ಬರಬಹುದು. ಓಕೆ, ಸೂಪರ್ ಸರ್, ಸೂಪರ್, ಖುಷಿ ಆಯ್ತು ನನಗೂ ಕೂಡ. ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿ. ಚಾನಲ್ನವರು ಇಷ್ಟೊಂದು ಶ್ರಮ ವಹಿಸಿ ಕಲಾವಿದರ ಒಂದು ಇಂಟರ್ವ್ಯೂ ಎಲ್ಲ ಮಾಡ್ತಿದ್ರಿ. ನ್ಯೂಸ್ ಫಸ್ಟ್ ಚಾನಲ್ಗೆ ಅಭಿನಂದನೆಗಳು, ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ. ಆದಷ್ಟು ಬೇಗ ನಿಮ್ಮನ್ನ ಆ ಪಾತ್ರದಲ್ಲಿ ನೋಡಕ್ಕೆ ವೀಕ್ಷಕರು ಕಾಯ್ತಾ ಇರ್ತಾರೆ, ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ನಟರಾದಂತಹ ಸುನೀಲ್ ಪುರಾಣಿಕ್ ಸರ್ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.